ಬಿಜೆಪಿ ಮಧ್ಯೆ ದರ ಏರಿಕೆ ಕಿತ್ತಾಟ ನಡೀತಾ ಇದೆ. ಪರೋ ವಿರೋಧದ ಮಧ್ಯೆ ಕರೆದಿದ್ದ ಸಮಿತಿ ಸಭೆ ರದ್ದಾಗಿದೆ. ಮೆಟ್ರೋ ದರ ನಿಗದಿ ಬಗ್ಗೆ ಕರೆಯಲಾಗಿದ್ದಂತಹ ಸಭೆ ಇದೀಗ ರದ್ದಾಗಿರುವಂತದ್ದು. ಇಂದು ಸಂಜೆ ಮೀಟಿಂಗ್ ಇತ್ತು, ಆದರೆ ಸಭೆ ರದ್ದಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದರ ಏರಿಕೆ ಕಿತ್ತಾಟ ಜೋರಾಗಿದೆ. ಈ ಒಂದು ಮಧ್ಯದಲ್ಲಿ ಸಮಿತಿ ಸಭೆ ರದ್ದಾಗಿರುವಂತದ್ದು. ಮೆಟ್ರೋ ದರ ನಿಗದಿ ಬಗ್ಗೆ ಕರೆಯಲಾಗಿದ್ದಂತಹ ಸಭೆಯನ್ನ ರದ್ದು ಮಾಡಲಾಗಿದೆ. ಸಂಜೆ 4 ಗಂಟೆಗೆ ಕರೆಯಲಾಗಿದ್ದಂತಹ ಮಹತ್ವದ ಮೀಟಿಂಗ್. ದರ ಪರಿಷ್ಕರಣೆಗೆ ಮುಂದಾದ ಸಿದ್ದರಾಮಯ್ಯ ಸರ್ಕಾರ, ದರ ಪರಿಷ್ಕರಣೆ ಸುಳಿವು ಕೊಟ್ಟ ಬೆಂಗಳೂರು ಉಸ್ತುವಾರಿ. ಪರಿಷ್ಕರಣೆ ವರದಿ ಕೊಡುವ ತನಕ ದರ ಏರಿಸದಂತೆ ಡಿಕೆಶಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೀಗ ಮೆಟ್ರೋ ದರ ನಿಗದಿ ಬಗ್ಗೆ ಕರೆಯಲಾಗಿದ್ದಂತಹ ಸಮಿತಿ ಸಭೆ ಇದೀಗ ರದ್ದಾಗಿದೆ. ಸಂಜೆ 4 ಗಂಟೆಗೆ ಈ ಒಂದು ಸಭೆಯನ್ನ ಕರೆಯಲಾಗಿತ್ತು, ಆದರೆ ಸಭೆಯನ್ನ ರದ್ದು ಮಾಡಲಾಗಿದೆ. ದರ ಪರಿಷ್ಕರಣೆ ಸುಳಿವು ಕೊಟ್ಟಿದ್ದಾರೆ ಬೆಂಗಳೂರು ಉಸ್ತುವಾರಿ. ವರದಿ ಕೊಡುವ ತನಕ ದರ ಏರಿಸದಂತೆ ಡಿಕೆಶಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದರ ಏರಿಕೆ ಕಿತ್ತಾಟ ನಡೀತಾ ಇರುವಂತದ್ದು. ಒಂದ್ ಕಡೆನಲ್ಲಿ ರಾಜ್ಯ ಸರ್ಕಾರ ದರ ಏರಿಕೆ ಮಾಡಿದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ದರ ಏರಿಕೆಯನ್ನ ಮಾಡಿದೆ ಅಂತ ಹೇಳ್ತಾ ಇರುವಂತದ್ದು. ಇದೆಲ್ಲದರ ಮಧ್ಯದಲ್ಲಿ ಇವತ್ತು ತೇಜಸ್ವಿ ಸೂರ್ಯ ಕೂಡ ಹೋರಾಟವನ್ನ ಮಾಡಿದ್ರು. ಖಾಲಿ ಟ್ರಂಕ್ ಅನ್ನ ಇಟ್ಕೊಂಡು ಹೋಗಿದ್ರು ಮೆಟ್ರೋ ಪ್ರಯಾಣವನ್ನ ಮಾಡೋದಕ್ಕೆ. ಸಂಜೆ 4 ಗಂಟೆಗೆ ಮೀಟಿಂಗ್ ಅನ್ನ ಕರೆದಿದ್ರು, ಸಮಿತಿ ಸಭೆ. ಆದ್ರೆ ಅದು ಕೂಡ ರದ್ದಾಗಿದೆ. ಮೆಟ್ರೋ ದರ ನಿಗದಿ ಬಗ್ಗೆ ಕರೆಯಲಾಗಿದ್ದಂತಹ ಸಭೆಯನ್ನ ರದ್ದು ಮಾಡಲಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಡಿಕೆಶಿ ಮಹತ್ವದ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ದರ ಪರಿಷ್ಕರಣೆ ಕುರಿತಾಗಿ ಮಹತ್ವದ ಸೂಚನೆಯನ್ನ ಕೊಟ್ಟಿರುವಂತದ್ದು. ವರದಿ ಕೊಡುವ ತನಕ ದರ ಏರಿಸದಂತೆ ಡಿಕೆಶಿ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕೆಸರೆರ ಚಾಟ, ಬಿಜೆಪಿ ಕೆಸರೆರ ಚಾಟ, ಒಟ್ನಲ್ಲಿ ರಾಜಕೀಯ ತಿರುವನ್ನ ಪಡೆದುಕೊಂಡಿತ್ತು. ರಾಜ್ಯ ರಾಜಕೀಯದಲ್ಲಿ ದರ ಏರಿಕೆ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಇವರು, ಇವ್ರ ಮೇಲೆ ಇವರು ಹೇಳುವಂತದ್ದು ಸಾಮಾನ್ಯ. ಕ್ರೆಡಿಟ್ ಅಂತ ಬಂದ ತಕ್ಷಣ ಅದು ನಮಗ್ ಬೇಕು, ನಾವು ಮಾಡಿದ್ದು ಅದನ್ನ ಅಂತ ಹೇಳ್ತಾರೆ. ಅದೇ ಈ ರೀತಿಯಾದಂತಹ ವಿಚಾರ ಅಂತ ಬಂದಿದ ತಕ್ಷಣ ಕೇಂದ್ರ ಮಾಡಿದ್ದು, ರಾಜ್ಯ ಮಾಡಿದ್ದು, ನಾವು ಮಾಡಿಲ್ಲ, ಇದನ್ನ ನಮಗ್ ಗೊತ್ತಿಲ್ಲ, ಇದು ಯಾರ ದರ ಏರಿಕೆ ಮಾಡಿದ್ರೋ ಅನ್ನೋ ರೀತಿನಲ್ಲಿ ಮಾತನಾಡುವಂಥದ್ದು. ಒಟ್ನಲ್ಲಿ ಜನಸಾಮಾನ್ಯರಿಗಂತೂ ಉಪದೀತಿ ಇದು. ದರ ಏರಿಕೆಯಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಆದ್ರೆ ಇದರಲ್ಲಿ ರಾಜ್ಯ ರಾಜಕೀಯದಲ್ಲಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂಥದ್ದು. ತಾತ್ಕಾಲಿಕವಾಗಿ ನಾವು ತಡೆ ಹಿಡಿದಿದ್ದೇವೆ ಅಂತ ಬಿಜೆಪಿ ಹೇಳ್ತಾ ಇದೆ. ಇವತ್ತಿನಿಂದ ಮೆಟ್ರೋ ದರ ಏರಿಕೆ ಆಗಬೇಕಾಗಿತ್ತು, ಆದ್ರೆ ಆಗಿಲ್ಲ. ತಾತ್ಕಾಲಿಕವಾಗಿ ಅದನ್ನ ತಡೆ ಹಿಡಿಯುವಲ್ಲಿ ಬಿಜೆಪಿ ಸಕ್ಸಸ್ ಆಯ್ತು. ಆದ್ರೆ ಅದನ್ನ ತಡೆ ಹಿಡಿಯೋದಕ್ಕೆ ಅವ್ರಿಗೆ ಆಗತ್ತೆ ಅಂದ್ರೆ ದರ ಪರಿಷ್ಕರಣೆಗೂ ಕೂಡ ಅವರು ಕಡಿವಾಣ ಹಾಕಬಹುದಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಾಂಗ್ರೆಸ್ ಜೊತೆಲಿ ಬಿಜೆಪಿ ಮಧ್ಯೆ ದರ ಏರಿಕೆ ಕಿತ್ತಾಟ ನಡೀತಾ ಇದೆ. ಆದ್ರೂ ಕೂಡ ಸಮಿತಿ ಸಭೆಯನ್ನ ಕರೆದಿದ್ರು, ಅದು ಕೂಡ ರದ್ದಾಗಿದೆ. ಇದೀಗ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಕರೆ ಕಟ್ಟಾಗಿದೆ, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಪರ ವಿರೋಧದ ಮಧ್ಯೆ ಕರೆದಿದ್ದಂತಹ ಸಮಿತಿ ಸಭೆ ರದ್ದಾಗಿರುವಂಥದ್ದು ಏನಾಯ್ತು ಹಾಗಾದ್ರೆ? ಒಂದ್ ಕಡೆನಲ್ಲಿ ಏನೆಲ್ಲ ಆಯ್ತು ಆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಜೊತೆಲೆ ಡಿಕೆಶಿ ಕುಮಾರ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದರ ಏರಿಕೆ ಕಿತ್ತಾಟ ನಡೀತಾ ಇರುವಂತದ್ದು, ಜೊತೆಯಲ್ಲಿ ಇದೆಲ್ಲದರ ಮಧ್ಯೆ ಸಮಿತಿ ಸಭೆಯನ್ನ ಕೂಡ ಕರೆಯಲಾಗಿತ್ತು, ಅದು ಕೂಡ ರದ್ದಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯಾ, ಇವತ್ತು 4 ಗಂಟೆಗೆ ನಡೀಬೇಕಾಗಿದ್ದಂತಹ ಬಿಎಂಆರ್ಸಿಎಲ್ ಅಧಿಕಾರಿಗಳ ಸಭೆ ಏನು ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿ ಬರ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಇವತ್ತಿನ ಸಭೆಯಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ರು. ಆದ್ರೆ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಈ ಒಂದು ಬಜೆಟ್ ನ ಇದರಲ್ಲಿ ಅಂತಂದ್ರೆ ಬ್ಯುಸಿ ಆಗಿರೋದ್ರಿಂದ ಈ ಬಿಎಂಆರ್ಸಿಎಲ್ ಅಧಿಕಾರಿಗಳು ದರ ಏರಿಕೆ ಬಗ್ಗೆ ಅಥವಾ ಈ ಮೀಟಿಂಗ್ ನ ಬಗ್ಗೆ ಸಾಕಷ್ಟು ಸಮಯ ಕೊಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅಂತಂದ್ರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ವರದಿ ನಮ್ಮ ಕೈಗೆ ಬರುವವರೆಗೂ ಕೂಡ ಇದನ್ನ ಹೋಲ್ಡ್ ಮಾಡಿ ಅಂತ ಹೇಳಿ ಇಲ್ಲಿರುವಂತಹ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ.
ಇವತ್ತಿನ ಸಭೆಯಲ್ಲಿ ಇಲ್ಲಿನ BMRCL ನ 5 ಅಧಿಕಾರಿಗಳು ಹಾಗೆ ಕೇಂದ್ರ ಸರ್ಕಾರದ 9 ಜನ ಅಧಿಕಾರಿಗಳಂತಂದ್ರೆ ಭಾಗಿಯಾಗಬೇಕಿತ್ತು. ಇವೆಲ್ಲ ಅಧಿಕಾರಿಗಳಿಗೂ ಕೂಡ ಅಂತಂದ್ರೆ ಇವತ್ತು ನಡೆಯಬೇಕಾದಂತಹ ಸಭೆಯನ್ನ ಮುಂದೂಡಿಕೆ ಮಾಡಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಒಂದು ವಾರದ ಒಳಗೆ ಯಾವಾಗ ಬೇಕಾದ್ರೂ ಕೂಡ ಈ ಒಂದು ಮೀಟಿಂಗ್ ಅನ್ನ ಮಾಡಿ ಹಾಗೆ ಅಲ್ಲಿನ ಸೆಂಟ್ರಲ್ ಅಧಿಕಾರಿಗಳ ಜೊತೆಗೂ ಕೂಡ ಅಂತಂದ್ರೆ ಮಾತನಾಡಿ ದರ ನಿಗದಿ ಮಾಡುವಂತಹ ಒಂದು ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಕೂಡ ಈಗ ಏನು ಬಿಜೆಪಿ ಸಂಸದರಾಗಿರುವಂತಹ ಏನು ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು. ಖಾಲಿ ಸುತ್ತಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ಆರೋಪವನ್ನು ಮಾಡುವಂತ ಕೆಲಸ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ DCM DK ಶಿವಕುಮಾರ್ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ನಮ್ಗೆ ಯಾವುದೇ ರೀತಿಯಾದಂತಹ ವರದಿ ಬಂದಿಲ್ಲ, ವರದಿ ಬರುವವರೆಗೂ ಕೂಡ ಅಂತಂದ್ರೆ ನಾವು ಸದ್ಯಕ್ಕೆ ಇದನ್ನ ಹೋಲ್ಡ್ ಮಾಡ್ಬೇಕು, ಮೀಟಿಂಗ್ ಅನ್ನಂತಂದ್ರೆ ಮುಂದೂಡಿಕೆ ಮಾಡ್ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟ ಬೆನ್ನಲ್ಲೇ 4 ಗಂಟೆಗೆ ನಡೆಯಬೇಕಾದಂತಹ ಸಭೆ ಸದ್ಯಕ್ಕೆ ರದ್ದಾಗಿರುವಂತದ್ದು. ಎಸ್ ಮಂಜುನಾಥ್, ಇನ್ನೊಂದ್ ಕಡೆನಲ್ಲಿ ಪರಿಷ್ಕರಣೆ ವರದಿ ಕೊಡುವ ತನಕ ದರ ಏರಿಕೆ ಮಾಡದಂತೆ DKಶಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ದರ ಏರಿಕೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಇದರಿಂದ ಜನಸಾಮಾನ್ಯರಿಗೂ ಕೂಡ ಯೂಸ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಹೌದು ಸುಕನ್ಯಾ, ಈಗ ಸದ್ಯಕ್ಕಂತೂ ದರ ಏರಿಕೆಯ ಬಿಸಿ ಪ್ರಯಾಣಿಕರಿಗೆ ತಟ್ಟೋದಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಏನಾದ್ರೂ ಸಭೆ ನಡೆದಿದ್ದ ಸಂದರ್ಭದಲ್ಲಿ ಸಭೆಯಲ್ಲಿ ಅಂತಂದ್ರೆ ಒಂದು ದರ ಏರಿಕೆ ಬಗ್ಗೆ ನಿರ್ಧಾರ ಆಗ್ತಾ ಇತ್ತು ಅಥವಾ ಸ್ವಲ್ಪ ದಿನಗಳ ಕಾಲ ಇದನ್ನ ಹೋಲ್ಡ್ ಮಾಡುವಂತಹ ಸಾಧ್ಯತೆ ಇರ್ತಾ ಇತ್ತು. ಆದ್ರೆ DCM DK ಶಿವಕುಮಾರ್ ಅವರು ಸದ್ಯಕ್ಕೆ ಇವತ್ತು ನಡೀತಾ ಇರುವಂತಹ ಸಭೆಯನ್ನ ಮುಂದೂಡಿಕೆ ಮಾಡ್ಕೊಳ್ಳಿ, ನಾವು ಮುಂದಿನ ದಿನಮಾನಗಳಲ್ಲಿ ಒಂದು ಡೇಟ್ ಅನ್ನ ಕೊಡ್ತೇವೆ, ಆ ಡೇಟ್ ನಲ್ಲಿ ಅಂತಂದ್ರೆ ಸಭೆಯನ್ನ ಮಾಡ್ಕೊಳ್ಳಿ, ನೀವು ನಮ್ಗೆ ವರದಿಯನ್ನ ಕೊಡಿ ಮೊದಲು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಯವರೆಗೂ ಅಂತಂದ್ರೆ ಈ ಮೆಟ್ರೋ ಪ್ರಯಾಣಿಕರು ಯಾರಿದ್ದಾರೆ ಅವರಿಗೆ ಒಂದ್ ರೀತಿ ನಿಟ್ಟುಸಿರು ಬಿಟ್ಟಂತಾಗಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದಗಳು ಮಂಜುನಾಥ್ ನಿರಾಣಿ ಹೆಚ್ಚಿನ ಮಾಹಿತಿಗಾಗಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದರ ಏರಿಕೆ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಇದೀಗ ಸಮಿತಿ ಸಭೆ ಕೂಡ ರದ್ದಾಗಿರುವಂತದ್ದು. ಅದರ ಮಾಹಿತಿ ಕೊಡುವ ತನಕ ಯಾವುದೇ ರೀತಿಯಾದಂತಹ ದರ ಏರಿಕೆ ಇಲ್ಲ ಅಂತ DK ಶಿವಕುಮಾರ್ ಇವಾಗ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಮೆಟ್ರೋ ದರ ಏರಿಕೆ ಆಗೋದಿಲ್ಲ, ಪ್ರಯಾಣಿಕರಿಗೆ ಇದು ಸಂತಸದ ಸುದ್ದಿ ಅಂತ ಹೇಳಬಹುದು. ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಅವಲಂಬಿತ ಆಗಿರುತ್ತೆ. ದರ ಪರಿಷ್ಕರಣೆಗೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿತ್ತು, ಇದೀಗ ಅದಕ್ಕೆ ತಾತ್ಕಾಲಿಕವಾದಂತಹ ತಡೆ ಕೂಡ ಸಿಕ್ಕಿದೆ.